ಹಂಗೆ ಕಾಂಗ್ರೆಸ್ ಇಳಿದು ಬಿಡ್ಬೇಕು ಅಚ್ಚೆ. ಪಾಪ ಯಾರೋ ಒಂದು ಅಂಕಲ್ ಹಾಂ ನಾಯಿ ಅಡ್ಡ ಬಂತು ಅಂತ ಅಂದ್ಬಿಟ್ಟು ಹಾಂ ಬಿದ್ದೋಗ್ಬಿಟ್ಟು ಹಾಂ ಗಾಡಿ ಅಲ್ಲಿಗೆ ಬಿದ್ದೋಗಿತ್ತು. ಹಾಂ ಅಕ್ಕ ರಾಕೆಟ್ ಸ್ಪೀಡು ಸೊ ಅಲ್ಲೂ ಇವಾಗ ವಿದಾಯ ಹೇಳ್ತಾವ್ರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಇನ್ನೂ ನಿದ್ದೆಗಳಲ್ಲೇ ಮಾತಾಡ್ತಾ ಇದ್ದೀನಿ. ಟೈಮು 4:30 ಆಗೋಯ್ತು. ಸೊ 5 o'clock ಇವಾಗ ಲೊಕೇಶನ್ಗೆ ಹೋಗಬೇಕು. ಹಾಫ್ ಆನ್ ಅವರ್ ಕರೆಕ್ಟಾಗಿ ಐತೆ ಲೊಕೇಶನ್ಗೆ ಹೋಗೋಕ್ಕೆ. ಸೊ ಇನ್ನು ನಮ್ಮ ಅಕ್ಕಿ ಮಲ್ಗವ್ರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಈಗ ನೈಟ್ ಬಂದಿದ್ದು ಲೇಟ್ ಆಗೋಯ್ತು, 11 ಗಂಟೆ ಆಗೋಯ್ತು ನೈಟ್ ಬಂದಿದ್ದು. ಸೊ ಇವಾಗ 5 ಗಂಟೆಗೆ ಅಲ್ಲಿಗೆ ಬನ್ನಿ ಅಂತ ಹೇಳೋರೆ. ನಾನು ಎದ್ದು 3 ಗಂಟೆಗೆ ಎದ್ದಿದ್ದು. ಆ್ಯಕ್ಚುಲಿ ಎದ್ದು ಸ್ನಾನ ಮಾಡಿಕೊಂಡು ಇಷ್ಟೊತ್ತಾಗೋಯ್ತು ರೆಡಿ ಆಗೋಷ್ಟರಲ್ಲಿ. ಸೊ ಇವತ್ತು ಹೋಗ್ತಾ ಇರೋದು ನಿನ್ನೆ ಪೆಂಡಿಂಗ್ ಇಟ್ಟಿರೋ ಗೃಹ ಪ್ರವೇಶ ಹೌಸ್ ವಾರ್ಮಿಂಗ್ ಇವೆಂಟ್ಗೆ. ಸೊ ಸೇಮ್ ಲೊಕೇಶನ್ನು. ಸೊ ಬನ್ನಿ ಹೊರಡುವ, ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಇವತ್ತು ಹೆಂಗಾಗುತ್ತಲ್ಲ ಇವೆಂಟು. ಸೊ ಎಷ್ಟೊತ್ತಾಗುತ್ತೋ ಏನು ಕತೆನೋ. ನೆನ್ನೆನೇ ಏನೇನೋ ಅಂದ್ಕೊಂಡು ಏನೇನೋ ಆಯಿತು ಇವೆಂಟೆಲ್ಲ. ಸೊ ಇವತ್ತು ನೋಡೋಣ ಹೆಂಗಾಗುತ್ತೆ ಏನೋ ಅಂತ. ಸೊ ಬನ್ನಿ ಹೊರಡೋಣ. 5 ಗಂಟೆಗೆ ಪೂಜೆ ರೆಡಿ ಅಂದರು. 5:20 ಆಗೈತೆ, ಇನ್ನು ಏನೂ ರೆಡಿ ಇಲ್ಲ. ಏನು ರಂಗೋಲಿ ಎಲ್ಲ ಜೋರಾಗಿ ಬಿಡಿಸ್ಬಿಟ್ಟವ್ರೆ. ಬನ್ನಿ ನೋಡುವ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ ಕೊಡಿ. ಮಟ್ಟ ಪೂಜೆ ಆಯಿತು. ಬಂದಿದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಆಗೋಯ್ತು. ಜಾಸ್ತಿ ಟೈಮೇ ವೇಸ್ಟ್ ಆಗಿಲ್ಲ. ಹೆಂಗೋ ಇವತ್ತು ನಮ್ಮ ರಾಜೇಶ್ವರನ ಆರ್ಡ್ರಲ್ಲಿ ಯಾವಾಗಲೂ ಲೇಟ್ ಆಗುತ್ತೆ. ಇವಾಗಲೇ ಫಸ್ಟ್ ಟೈಮು ಬೇಗ ಸ್ಟಾರ್ಟ್ ಆಗೈತೆ. ಪೂಜೆ ಎಲ್ಲ ನಡೀತೈತೆ. ಬನ್ನಿ ನೋಡುವ ನೆಕ್ಸ್ಟ್ ಏನು ಅಂತ. ಹಂಗೆ ಕಾಂಗ್ರೆಸ್ ಇಳಿದು ಬಿಡ್ಬೇಕು ಅಚ್ಚೆ. ಅಂತ ಫೋನ್ ಮಾಡ್ತಾರೆ ಅಂತನಾ ಮೋದಿ? ಮಧ್ಯದಲ್ಲಿ ಒಂದು ಸ್ವಲ್ಪ ನೀವು ಬರಬೇಕು. ನೀವು ಹಂಗೆಲ್ಲ ಹೋಗ್ಬೇಡ್ದು. ನೀವೇನಿಗೆ ಹೋಗ್ಬೇಡ್ದು. ಅದೇನೇ ಆಗಲಿ ಪೂಜೆ ಆಗಬೇಕು. ಗೈಸ್ ಮತ್ತೊಮ್ಮೆ ಎಲ್ರಿಗೂ ಗುಡ್ ಮಾರ್ನಿಂಗು. ಸೊ ಈಗ ಪೂರ್ತಿ ಬೆಳಕಾಗ್ಬಿಟ್ಟೈತೆ. ಸೊ ನಾನು ಬಂದಿದ್ದೀನಿ ಔಟ್ಡೋರ್ ತೆಗಿಯೋಕ್ಕೆ. ಸೊ ಆ್ಯಕ್ಚುಲಿ ಆವಾಗಲೇ ಪೂಜೆ ಎಲ್ಲ ಮುಗೀತು 6:30ಲೇ. ಸೊ ಇವಾಗ 7 o'clock ಆಗಿದೆ. ಸೊ ಔಟ್ಡೋರ್ ತೆಗೋಣ ಅಂತ ಬಂದಿದ್ದೀನಿ. ಸೂರ್ಯ ಇವಾಗ ಕಂಡುಬಿಡ್ತೈತೆ. ಸೊ ಇದು ನೈಟ್ ತೋರಿಸಿದ್ನಲ್ಲ ಅದೇ ಬಿಲ್ಡಿಂಗು. ಇದು ಡೇ 2 ಇವೆಂಟು. ಸೊ ಈಗ ಔಟ್ಡೋರ್ ಮುಗಿಸ್ಕೊಂಡು ಟಿಫನ್ ಕ್ಯಾಪು. ಸೊ 6:30 ಮುಗಿದಿರೋ ಪೂಜೆ ಇನ್ನು ಸ್ಟಾರ್ಟ್ ಆಗೋದೇ 9 o'clock ಅಂತೆ. ಸೊ ಅವ್ರು ರೆಡಿಯಾಗಿ ಬರೋವರೆಗೂ ಇನ್ನೇನು ಕೆಲಸ ಇಲ್ಲ. 1-2 hours ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೀಯಾಗಿ ಓಡಾಡ್ಕೊಂಡಿರೋದು ಅಷ್ಟೇ. ಇವಾಗ ಸದ್ಯಕ್ಕೆ ನಮ್ಮ ರಾಜೇಶಣ್ಣ ಎದ್ದಿದ ತಕ್ಷಣ ಇವಾಗ ಎದ್ದು ಬಂದು ನನಗೆ ಮಿರರ್ ನೋಡ್ಕೊಂಡು ಬರ್ತಾವನೆ. ಸೊ ನೋಡಿ ಇದು ಹೆಂಗಿದೆ ಗ್ಯಾಪು. ಸೊ ಸುತ್ತ ತೋಟ. ನೆನ್ನೆ ತೋರಿಸ್ಲಿಕ್ಕಾಗಿಲ್ಲ, ಸರಿಯಾಗಿ ಕಾಣಿಲ್ಲ ಅನಿಸುತ್ತೆ. ಸೊ ಇದು ಸುತ್ತ ತೋಟ, ಗದ್ದೆಗಳು, ತೋಟ. ಸೊ ಇಲ್ಲಿ ಮನೆ, ಇದೆ ಲಾಸ್ಟ್ ಮನೆ. ಇಲ್ಲಿ ಪೈಲ್ವಾನ್ ಬರ್ತಾವನ. ಪೈಲ್ವಾನಾ? ಹಾಂ ಬೆಳಗ್ಗೆ 5 ಗಂಟೆಗೆ ಹಾಂ ನಾವು ಪ್ರೋಗ್ರಾಮ್ಗೆ ಬರ್ತಿದ್ದಾಗ ಹಾಂ ಪಾಪ ಯಾರೋ ಒಂದು ಅಂಕಲ್ಲು ಹಾಂ ನಾಯಿ ಅಡ್ಡ ಬಂತು ಅಂತ ಅಂದ್ಬಿಟ್ಟು ಹಾಂ ಬಿದ್ದೋಗ್ಬಿಟ್ಟು ಹಾಂ ಗಾಡಿ ಅಲ್ಲಿಗೆ ಬಿದ್ದೋಗಿತ್ತು. ಹಾಂ
ನಾನು ನಿಧಿ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ ಬರಲಿಲ್ಲ. ಯಾರೋ ಒಂದಿಬ್ರು ಬಂದು ಮೊರೆಯಿಂದ ಎತ್ತದ್ರ ಎತ್ತಿ ಹಾಂ ಅವನಿಗೆ ಎಲ್ಲ ನೀರೆಲ್ಲ ಕುಡಿಸಿ ಹಾಂ ಪಾಪ ಇದು ಮಾಡಿದ್ರು. ಹಾಂ ಅವ್ರಿಬ್ರು ಬಂದಿರಲ್ಲ ಎತ್ತಕ್ಕೆ. ಹಾಂ ಅವರು ಅಯ್ಯೋ ಅಣ್ಣ ಎಲ್ಲಾರನ್ನ ಕರೆದು ಯಾರು ಬರಲಿಲ್ಲ, ಭಯ ಬಿದ್ದು ಹೊರಟೋಗ್ಬಿಟ್ರು, ನೀನು ಒಬ್ಬನೇ ಧೈರ್ಯವಾಗಿ ಬಂದು ಎತ್ತಿದ್ದು ಬಾಣ ಅಂತ ಲಾಸ್ಟ್ಗೆ ಥ್ಯಾಂಕ್ಸ್ ಕೊಟ್ಬಿಟ್ಟು ಹೋದ್ರು. ಅಷ್ಟೊತ್ತಿಗೆ ನಿಧಿ ಬಂದು ಏನಾಯ್ತು ಅಂತಂದೆ, ಹಿಂಗೆ ಆಗಾಯ್ತು ಅಂತಂದೆ. ಹೌದಾ, ಗುರು ಪ್ರವೇಶಕ್ಕೆ ಟೈಮ್ ಆಗ್ತದೆ ಬಾರಲ್ಲಿ, ಅಲ್ಲಿ ಒಳಗಡೆ ಬೈದಿಗಿದ್ದಾರೆ, ವಸ್ತು ಪೂಜೆ ಮಾಡ್ತಾರೆ ಅಂತಂದು ನೋಡು. ಬಂದು ಇವತ್ತು ಆದರೂ ಕರೆಕ್ಟ್ ಟೈಮಿಗೆ ಬಂದಿದ್ದೀವಲ್ಲಣ್ಣ ನಾವು. ಹಾಂ ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆಗಿದ್ರೆ ಲೇಟ್ ಆಗ್ಬಿಡೋದು. ನಡಿಯಪ್ಪ, ನಿನ್ನ ಫೇವ್ರೇಟ್ ಪೊಂಗಲ್ ಮಾಡೋರ, ಪೊಂಗಲ್ ತಿನ್ನುವ ಇವಾಗ. ನಾನು ಸುಮ್ಮನೆ ಕುಂತಿದ್ದೆ ಮೊಬೈಲ್ ನೋಡ್ಕೊಂಡು, ಬರ ಔಟ್ಡೋರ್ ತೆಗಿದೇನಂತ ಕರ್ಕೊಂಬಂದ. ಓ ನಿನ್ಗಾರ ನಿನ್ ಜ್ಞಾನ ಇಲ್ಲ, ಮರ್ತ್ಬಿಡ್ತೀಯ. ನಾವು ಕೆಲಸ ಮಾಡಕ್ಕೆ ಬಂದ್ಮೇಲೆ ಬರಲ್ಲ, ಮಾಡಲೇಬೇಕಲ್ಲ. 6 ಗಂಟೆಗೆ ಕರೆದೆ, ಇನ್ನ ಬೆಳಕಾಗ್ಬೇಕು ಅಂತಂದ. ಇವಾಗ ಇನ್ನೇನು ಮತ್ತೆ ಇವಾಗ ಚೆನ್ನಾಗಿ ಬೆಳಕಾಗೈತಲ್ಲ. ಇವಾಗ 7 ಗಂಟೆ 8 ನಿಮಿಷ ಆಗಿದೆ. ಔಟ್ಡೋರ್ ತೆಗ್ದು ಮಾಡವ್ರೆ. ಒಳ್ಳೆ ಬಿಸಿ ಬಿಸಿ ಪೊಂಗಲ್ ತಿನ್ಬಿಟ್ಟು ಹಸಿ ಹೊತ್ತು ಕುಡಿಸ್ಕೊಳ್ಳೋದು. 9 ಗಂಟೆಗೆ ಸತ್ಯನಾರಾಯಣ ಪೂಜೆ. ಇನ್ನು 3 ಗಂಟೆವರೆಗೂ ಸ್ವಲ್ಪ ನಮಗೆ ಟೈಡು. 3 ಗಂಟೆ ಮುಗಿಸಿ ಅವಲಿ ಆಯಿತು. 3 ಗಂಟೆಗೆ ಮುಗೀತಾರ ಇಲ್ಲ ಗೊತ್ತಿಲ್ಲ. ಹಳ್ಳಿ ಜನ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಕಟ್ಸ್ಬಿಡ್ಬೇಕಾಯ್ತು ಬಿಲ್ಡಿಂಗ್. ಒಳ್ಳೆ ಸೈಟ್ ನೋಡಿದ್ದು ಸೊಂಡೆಕೊಪ್ಪದೊಳಗೆ. ಓನರು ಬಾ ಅಂತ ಹೇಳ್ದ, ಹೋಗ್ಬೇಕಾಯ್ತು. ಹೋಗಿದ್ವು. ತುಮಕೂರಿಂದ ನಾನು ಬರೋದು ಲೇಟ್ ಆಗ್ತದೆ, ನೀವು ಬೆಳಗ್ಗೆ ಬಂದುಬಿಡಿ ಅಂತ ಹೇಳಿದ್ನ. ಭಾರಿ ಬೇಜಾರಾಗಿದ್ದು ಗುರು. 5,000 ರೂಪಾಯಿ ಪ್ರೈಸು. 11 ನೋಡಿದ ತಕ್ಷಣ ಭಾರಿ ಇಷ್ಟ ಆಯಿತು. ಎಲ್ಲಿ ನೆನ್ನೆ ತೋರಿಸ್ತಿದ್ದಲ್ಲ ಅದೇದಾ? ಇಲ್ಲ, ಮತ್ತೆ 50-30 ಸೈಟ್ ಮೆಜರ್ಮೆಂಟು. ಎಲ್ಲಿ ಸೊಂಡೆಕೊಪ್ಪ ಅಂದರೆ ಈಗ ನೆಲಮಂಗಲ ಸೈಡ್ ಹೋಗಿದ್ವು. ಓನರು ಬರ್ರಿ ಅಂತ ಹೇಳ್ಬಿಟ್ಟು ಯಾರಿಗೆ 5,300 ರೂಪಾಯಿ ಕೊಟ್ಬಿಟ್ಟಾನೆ. ನನಗೆ ಬಟ್ಟೆ ಎಲ್ಲ ಅವ್ರದ್ದು ಏನು ಸ್ಕ್ವೇರ್ ಫೀಟಾ? ಪ್ರೈಸ್ ಗುರು. ಸ್ಕ್ವೇರ್ ಫೀಟ್ 5,300 ರೂಪಾಯಿ. 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ. ಬಾ ಅಕ್ಕ ರಾಕೆಟ್ ಸ್ಪೀಡು. ಅವ್ರಂತೂ ಹಿಂದೆ ಮುಂದೆ ಏನು ನೋಡಲ್ಲ, ಬಂದವ್ರನ್ನ ಕುತ್ಕೊಂಡು ಹೋಯ್ತಾ ಇರೋದೇ ಶಿವರಂಗ. ಅದೇ ಎಷ್ಟು ಜನ ಬಂದಣ್ಣ, ಈ ರೇಂಜಿಗೆ ಟೇಬಲ್ ಹಾಕಿ ರೆಡಿ ಮಾಡ್ತಾವ್ರೆ. ಹಾಂ, ಹೆಂಗಣ್ಣ ನಿನ್ನ ಫೇವ್ರೇಟ್ ಪೊಂಗಲ್ ತಿನ್ನೋದು ಇವಾಗ? ಭಾರಿ ಬೇಜಾರು ಮಾಡ್ಕೊಳ್ಳೋಣ. ಯಾಕೆ? ಒಳ್ಳೆ ಇಸ್ಕಿ ಬೆಳೆ ಸಾಂಬಾರು ಮಾಡಿದ್ನಾ. ಈ ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಎಲ್ಲ ಚೆನ್ನಾಗಿ ಮಾಡಿದ್ರು. ರಸಮು ಸೂಪರ್ ಆಗಿತ್ತು, ಚೆನ್ನಾಗಿ ಮಾಡಿದ್ರ. ಆಮೇಲೆ ಲಾಸ್ಟಿಗೆ ಸಾಂಬಾರು ಹಾಕಯ್ಯ ಅಂತ ಕರೆದ್ರೆ ಅವನು ಬಟ್ಟ ಬರಲೇ ಇಲ್ಲಪ್ಪ ಅವನು. ನೀನೇ ಮತ್ತು ನೀನು 16 ಸತಿ ಸಾರು ಹಾಕಿ ಅಂತಂತಂದ್ರೆ ಅವ್ನು ತಾನೇ ಏನು ಮಾಡೋದು? ಇಲ್ದೇವ್ರು ಸಾಂಬಾರು ಎಲ್ಲಿಂದ ತಂದು ಹಾಕ ಅವನು ಹೇಳಿಲ್ವ ಸಾಂಬಾರು ಖಾಲಿ ಆಗೈತೆ ಅಂತ. ಅನ್ನ ಹಾಕೊಂಬಿಟ್ಟು ಸಾಂಬಾರು ಕೊಡೆ ಅಂತಂದರೆ ರಸಮದ ಹಾಕಿಸ್ಕೊಳ್ಬೇಕಂತಾನೆ. 3 ಥರ ಮಾಡ್ಬಿಟ್ಟು ನಿನ್ಗೆ ಒಂದೇ ಒಂದು ಸಾಕು ಅಂತಂದರೆ ಅವ್ನು ತರಾವರಿ ಮಾಡಿರೋದು ನೀನು ಟೇಸ್ಟ್ ನೋಡ್ಬಾರ್ದ? ಏನೋ ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ದ, ಆದರೆ ಭಟ್ರು ಸ್ವಲ್ಪ ಲೇಟು ಬಡಿಸೋದ್ರೊಳಗೆ. ಇವಾಗ ಹೆಂಗಾಯ್ತು ನೋಡು ಮತ್ತೆ. ಆಮೇಲೆ ಯಾರೋ ಆಂಟಿ ಬಂದು ಇವ್ರಿಗೆ ಹೆಸರು ಹೇಳಿದ್ರು, ಕಿಚ್ಚಿ ಬೆಳೆ ಸಾಂಬಾರಿ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರೆ. ನಾನು ಜೋರಾಗಿ ರೀ ಭಟ್ರೆ ಸಾಂಬಾರಂತೆ ತಾಂಬರ್ರಿ ಅಂತ ಹೇಳಿದೆ. ಅಯ್ಯೋ, ನೀ ಆಟ ಆಡ್ಕೊಂಡಿರೋ ಅಂದ್ರೆ ಚೆನ್ನಾಗಿ ಆಡ್ತೀವಿ. ಸಿಗ್ತದೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ವಾ? ಬೇಡ ಅಷ್ಟೇ. ಬೇಡ ಅಂದ್ಮೇಲೆ ಬೇಡ ನಾವು ಹಿಂಗೆ ತಗೋ ಸಾಕು. ತಾಯಿ ಹೇಳ್ತಾಳೆ, ಸ್ವಾಮಿ ನೀನು ಕೊಡೋದಾದ್ರೆ ನನಗೆ ಗಂಡು ಮಗುವನ್ನೇ ಕೊಡು. ಅವನು ಹೆಂಗಿರ್ಬೇಕಮ್ಮ? ಅವನು ಹೆಂಗಿರ್ಬೇಕು ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಅವನನ್ನು ಪೂಜೆಯನ್ನು ಮಾಡ್ತಕ್ಕಂಥವ್ರಾಗಿರಬೇಕು. ಎಲ್ಲ ದೇವಾದೇವತೆಗಳು ಪೂಜೆಯನ್ನು ಮಾಡಬೇಕು, ನರಮಾನವರು ಪೂಜೆಯನ್ನು ಮಾಡಬೇಕು. ಅವನು ನೀನು ಕೊಡೋದಾದ್ರೆ ಭುವನ ಬ್ರಹ್ಮಾಂಡಕ್ಕೆಲ್ಲ ಬೆಳಕನ್ನು ಕೊಡ್ತಕ್ಕಂಥವನಾಗಿರಬೇಕು, ಎಲ್ಲರೂ ಪೂಜೆ ಮಾಡ್ತಕ್ಕಂಥವನಾಗಿರಬೇಕು ಅಂತ ಕೇಳಿದಾಗ ಆ ಬ್ರಹ್ಮದೇವರು ತಥಾಸ್ತು ಒಂದು ಮಗುವನ್ನು ಕೊಡ್ತಾನೆ. ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥದ್ದು ಬೆಳಕಿಂದ ಯಾರು ಇರಬೇಕಾಗುತ್ತೆ. ಯಾರ್ಯಾರು ಗುರುಬಲ ಇದೆ ಅಂದರೆ ಕಟಕ ರಾಶಿಯವ್ರ ಗುರುಬಲ ಇದೆ. ಕಟಕ ಆದಮೇಲೆ ಸಿಂಹರಾಶಿಯವ್ರ ಗುರುಬಲ ಇದೆ. ಸಿಂಹ ಆದಮೇಲೆ ಕನ್ಯಾ ತುಲಾ ವೃಶ್ಚಿಕ ರಾಶಿಯವ್ರ ಗುರುಬಲ ಇದೆ. ವೃಶ್ಚಿಕ ಆದಮೇಲೆ ಧನುಸು ಮಕರ ಕುಂಭ ಮೀನ ಕಾಪಾಡು ಶ್ರೀ ಸತ್ಯನಾರಾಯಣ ಆಗ ಅಂಟಂದಿದ್ದು ಕರಿತಾನೆ. ಯಾರು 5 ಜನ ಅಂಟಂದಿದ್ರ ಪಾಂಡವ್ರನ್ನ ಕರೆದು
ಹೇಳ್ತಾನೆ ಧರ್ಮರಾಯ ಯಾರಿಗೆ ಭೀಮ್ಗೆ, ಅಪ್ಪ ನನಗೆ ಸಹಾಯ ಮಾಡಿರ್ತಕ್ಕಂಥ ಆ ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಹೋಗ್ಬಿಟ್ಟಿದ್ದಾನೆ, ನನಗೆ ಇರೋದಕ್ಕಾಗ್ತಾ ಇಲ್ಲಪ್ಪ, ನಾನು ವೈಕುಂಠಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಭೀಮ ಹೇಳ್ತಾನೆ, ಅದಕ್ಕೆ ನಾನೇನು ಮಾಡ್ಬೇಕಣ್ಣ ಅಂತಾನೆ. ನೀನೇನು ಮಾಡಬೇಡಪ್ಪ, ನಮ್ಮದೊಂದು ರಾಜ್ಯ ಇದೆಯಲ್ಲ ಹಸ್ತಿನಾಪುರ ಅಂತ ರಾಜ್ಯ, ಆ ರಾಜ್ಯವನ್ನು ನೀನು ಆಳು, ನಾನು ಹೋಗ್ತೀನಿ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅಣ್ಣ ನನಗೆ ರಾಜ್ಯ ಬೇಕಾಗಿಲ್ಲ, ನೀನೆಲ್ಲೋ ನಾನು ಅಲ್ಲೇ ಇರ್ತಾನೆ, ಹೋಗ್ಲಿ ಬಿಡಪ್ಪ, ನಿನಗೆ ಬೇಡದಿದ್ರೆ ಅವನು ಅರ್ಜುನ ಇದ್ದಾನಲ್ಲಪ್ಪ, ಅರ್ಜುನಿಗೆ ಹೇಳುತ್ತಾನೆ. ಅರ್ಜುನನ್ ಕರೀತಾರೆ, ಅಪ್ಪ ನಾವು ಭಗವಂತ ಹೋಗಿದ್ದಾನೆ ಅಲ್ಲಿಗೆ ಹೋಗ್ತಾ ಇದ್ವಿ, ನೀನೇನಾದರೂ ಹಸ್ತಿನಾಪುರ ರಾಜ್ಯವನ್ನು ಆಳ್ತೇನಪ್ಪ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅಣ್ಣ ನಾನು ಗುರು ಹೇಳಿದ್ನೆಲ್ಲ ನಿಂದಿಸ್ಬಿಟ್ಟಿದ್ದೀನಿ, ಮಾತು ಪಿತ್ತು ಸಮಾದ ಅಣ್ಣನನ್ನು ನಾನು ಬೈದುಬಿಟ್ಟಿದ್ದೀನಿ, ಕೊಂದುಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನನಗೆ ಬಹಳ ಪಾಪ ಇದೆ ಸ್ವಾಮಿ, ಅದಕ್ಕೋಸ್ಕರ ನಾನು ಹಸ್ತಿನಾಪುರ ರಾಜ್ಯ ಬೇಡ. ಅವರಿಬ್ಬರು ಹೇಳ್ತಾರೆ, ಅಣ್ಣ ನಿಮ್ಮ ಜೀವ ಇರೋವರೆಗೂ ನಿನ್ನ ಜೊತೆಲಿ ಇರ್ತೀನಿ, ಅಕಸ್ಮಾತ್ ನಾನೇನಾದ್ರು ಮೃತಪಟ್ಟರೆ ನೀವಿರಂಗೆ ನಾನು ಮೃತಪಟ್ಬಿಡ್ತೀನಿ, ನನಗೂ ಈ ರಾಜ್ಯ ಬೇಡ ಅಂತಾನೆ. ಸರಿ, ಇನ್ಯಾರು ನಕುಲ ಸಹದೇವ್ರನ್ನ ಕರೀತಾರೆ. ಆ ನಕುಲ ಸಹದೇವ್ರು ಹೇಳ್ತಾರೆ, ಅಣ್ಣ ಚಿಕ್ಕಮ್ಮನ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಅಂತ ಭೇದ ಭಾವ ಮಾಡಬೇಡ, ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತಾರೆ. ಸರಿ, ಅವರು ಹೊಳ್ತಾರೆ. ದ್ರೌಪದಿನ ಕೇಳ್ತಾರೆ, ದ್ರೌಪದಿ ಅಪ್ಪ 5 ಜನ ಗಂಡಂದಿರು ನನಗೆ ದೇವರು, ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತೇಳಿ ಅವರೆಲ್ಲ ಸೇರಿ ಭಗವಂತ ಹೋಗ್ತಾ ಇದ್ದಾನಲ್ಲ ಅಲ್ಲಿಗೆ ಹೊರಡ್ತಾರೆ. ಸೊ ಈಗ ಲಂಚ್ ಬ್ರೇಕು, ಒಂದು ರೇಂಜ್ಗೆ ಇವೆಂಟ್ ಮುಗೀತು, ಬಟ್ ಇವಾಗ ಊಟಕ್ಕೆ ಬಿಟ್ಟವ್ರೆ, ಮತ್ತೆ ಇವೆಂಟ್ ಸ್ಟಾರ್ಟು, ಒನ್ ಮೋರ್ ಟೈಮ್ ಇವೆಂಟು. ಗೈಸ್ ಟೈಮು 3 ಕಾಲ ಆಯಿತು, ಊಟನೂ ಆಗೋಯ್ತು, ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ಕಾಯ್ತು, ಊಟನೂ ಆಯಿತು. ಊರಿಂದ ದೇವ್ರು ಕರೆಸಿದ್ರು, ಸೊ ಅದನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸೊ ಈಗ ಕ್ಲೈಂಟ್ ಬಂದರೆ ಅವ್ರಿಗೆ ಹೇಳ್ಬಿಟ್ಟು ಹೊರಡಬೇಕು. ಸೊ ಇನ್ನೂ ಫೋಟೋಸ್ ತೆಗಿಯೋದಾಯಿತು, ಏನು ಕಥೆ ಗೊತ್ತಿಲ್ಲ. ಸೊ ನಮ್ಮ ಪ್ರಕಾರ ಮುದ್ದೈತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಇವಾಗ ಅವರು ದೇವ್ರು ಕಳಿಸ್ಬಿಟ್ಟು ಬರಲಿ, ಕ್ಲೈಂಟಾಗಿ ಕೇಳ್ತೀವಿ. ರಾಯಸ್ನ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡ್ತಾ ಕುಂತವನೇ, ನಾನಂತೂ ಏನು ಪ್ಯಾಕ್ ಮಾಡಿಲ್ಲ, ಕ್ಯಾಮ್ರಾ ಕೈಲೇ ಐತೆ, ಅವ್ರು 7 ಗಂಟೆ ಪ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಗೃಹಪ್ರವೇಶ ಆರ್ಡ್ರ್ಗಳು ಏನಂದರೆ ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡಬೇಕು. ಸೊ ರಿಸೆಪ್ಷನ್ ಆದರೆ ಒಂದು 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಇನ್ನೊಬ್ಬರ ಫೋಟೋಗ್ರಾಫರ್ನ ಬಿಟ್ಬಿಟ್ಟು ಹೋದ್ರೂ ನಡೀತದೆ. ಬಟ್ ಗೃಹಪ್ರವೇಶದಲ್ಲಿ ಅಂತಲ್ಲ, ನಾವು ಮಾತ್ರ ಇರ್ತೀವಿ. ಸೊ ಒಂದೇ ಕಡೆ ನಿಂತು ಕೆಲಸ ಮಾಡ್ಬೇಕಂದ್ರೆ ಹೆವಿ ಟಯರ್ಡ್ ಆಗುತ್ತೆ. ಸೊ ಇವಾಗ ಹಂಗೆ ಆಗಿರೋದು, ನಿಂತು ಕಾಲೆಲ್ಲ ನಿಂತೈತೆ, ನಮಗೂ ಟಯರ್ಡ್ ಆಗ್ಬಿಟ್ಟೆ. ಬೆಳಿಗ್ಗೆ ಬೇರೆ 3 ಗಂಟೆ ಎದ್ದಿದ್ದು, ನೈಟ್ ಮಲಗಿದಾಗ 12:30. ಈಗ ಹೋಗಿ ಟಾಟಾ ಕಾಫಿ ಹಾಕ್ಬಿಟ್ಟು ರೆಸ್ಟ್ ಮಾಡಬೇಕು. ನೋಡುವ, ಇನ್ನೊಂದು ಸ್ವಲ್ಪ ಕೆಲಸಗಳಿದೆ. ಈ ಕ್ಲೈಂಟ್ ಬಂದು ಏನು ಹೇಳ್ತಾರೆ ನೋಡೋಣ. ಸೊ ಬನ್ನಿ, ಹೊರಗಡೆ ಏನು ನಡೀತದೆ ತೋರಿಸ್ತೀನಿ. ಸೊ ಅಲ್ಲೂ ಇವಾಗ ವಿದಾಯ ಹೇಳ್ತಾವ್ರೆ. ತಗೋ ಚಾರ್ಜರ್, ನಾನು ಕೊಡ್ದಾಗಿರೋ ಮರ್ತ್ಕೊತಿದ್ದೆ ಕಣ ಗ್ಯಾರಂಟಿ. ಈಗ ನೀನು ಅಲ್ಲಿ ಚಾರ್ಜ್ ಹಾಕಿರೋದೇ ಮರ್ತ್ಕೊಂಡಿದ್ದೀಯ ಕಣ, ನನಗೆ ಗೊತ್ತಿಲ್ಲ. ಓಹಾ, ಎಲ್ಲೋ ಹೋಗ್ಬಿಟ್ಟಿದ್ದೆ ನೋಡ್ಕೊಬರಕ್ಕಲ್ಲಿ. ಬರೀ ಇದೇ ಡುಬಾಕ್ ಮಾತೆ ಆಗೋಯ್ತು. ಈಗ ನಾನು ಕೊಡ್ದಾಗಿರೋ ಮರ್ತ್ಕವೆ ನೀನು ಕಣ, ಸುಮ್ಮನೆ ಬಾ. ಸ್ಟೇಷನ್ ನೋಡಿ, ಜಾಲಹಳ್ಳಿ ಕ್ರಾಸು ನಟರ ಸ್ಟೇಷನ್ ಇದು, ಇಲ್ಲಿವರೆಗೂ ಜಾಮ್ ಆಗುತ್ತೆ ಗೊರಗುಂಟೆಪಾಳ್ಯದಿಂದ. ಸೊ ಗೈಸ್, ಗುಡ್ ಈವ್ನಿಂಗ್. ಸೊ 3:30 ಇವೆಂಟ್ ಮುಗ್ದಿದ್ದು, ಈಗ ಟೈಮು 4:15. ಸೊ ಆ್ಯಕ್ಚುಲಿ ಬರೀ 17 ಕಿಲೋಮೀಟ್ರು, 20 ಕಿಲೋಮೀಟ್ರ್ ಬರೋಕ್ಕೆ 1 ಅವರ್ ಆಯಿತು ನನಗೆ. ಗೊರಗುಂಟೆಪಾಳ್ಯದಿಂದ ಬರೋಕ್ಕೇ ಹತ್ತತ್ರ 35 ಮಿನಿಟ್ಸ್ 40 ಮಿನಿಟ್ಸ್ ಅಲ್ಲೇ ಹೊರಟಾಯ್ತು. ಗೊರಗುಂಟೆಪಾಳ್ಯ ಸಿಗ್ನಲಲ್ಲೇ ಹೊರಟಾಯ್ತು. ಎಮರ್ಜೆನ್ಸಿ ಅಂತ ಹೋಗಿ ತಗ್ಲಾಕೊಂಬಿಟ್ರೆ ಅಂತ ಮುದ್ದೆ ಹೋಗುತ್ತೆ ಕತೆ. ಇವತ್ತಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟೈತೆ. ಆ್ಯಕ್ಚುಲಿ ಒಂಚೂರು ಫ್ರೀನೇ ಇಲ್ಲ ಇವತ್ತು. ಸೊ ಬೆಳಿಗ್ಗೆ ಸ್ಟಾರ್ಟ್ ಆಗೋದಾಗಿಂದ ಹಿಡಿದು ಕಂಟಿನ್ಯೂಸ್ ಆಗಿ ಇವತ್ತು ಗೃಹಪ್ರವೇಶ ನಡೀತು. ನಿಂತು ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಅಪ್ಪ. ಸೊ ತುಂಬ ದಿನ ಆದಮೇಲೆ, ಯಾಕಂದರೆ ಸಡನ್ನಾಗಿ ಆಷಾಢ ಕಳ್ಕೊಂಡು ಇದು ಫಸ್ಟ್ ಇವೆಂಟು. ಸೊ ಆಷಾಢದಲ್ಲಿ ನಾವು ಯಾವ ಗೃಹಪ್ರವೇಶ ಇವೆಂಟ್ಗಳು ಯಾವುದು ಮಾಡಿರಲ್ವಲ್ಲ, ಅದಕ್ಕೆ ಸಡನ್ನಾಗಿ ಹೌಸ್ ವಾರ್ಮಿಂಗ್ ಇವೆಂಟ್ಗಳು ಬಂದಾಗ ಕಷ್ಟ. ಬೇರೆ ಇವೆಂಟ್ಗಳಾದರೆ ಓಡಾಡ್ಕೊಂಡು ಕೆಲಸ ಮಾಡ್ಬೋದು, ಬಟ್ ಹೌಸ್ ವಾರ್ಮಿಂಗ್ ಆದರೆ ಸ್ವಲ್ಪ ಕಷ್ಟ. ಯಾಕಂದರೆ ಒಂದೇ ಕಡೆ ನಿಂತ್ಕೊಂಡು ಪೂಜೆ ಎಲ್ಲ ಆಗೋವರೆಗೂ ಓಕೆ, ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ಫ್ರೀ ಇರುತ್ತೆ. ಪೂಜೆ ಎಲ್ಲ ಮುಗಿದ್ಮೇಲೆ ಗೆಸ್ಟ್ಗಳದ್ದು ಫೋಟೋಸ್ ತೆಗಿತಾ ಇರ್ತೀವಲ್ಲ, ಅವಾಗ ಒಂದೇ ಕಡೆ ಸ್ಟೇ ಆಗಿರಬೇಕು. ಅದರಲ್ಲೂ ಕೆಲವರು ಮನೆಗೆ ಮಾರ್ಬಲ್ಸ್ ಹಾಕ್ಸ್ಬಿಟ್ಟಿರ್ತಾರೆ, ಕಾಲೆಲ್ಲ ಪೇನ್ ಬಂದ್ಬಿಡುತ್ತೆ ನಿಂತು.
ಸೊ ಇವತ್ತು ಅದೇ ಆಗಿರೋದು. ಯಾರೋ ಮಾರ್ಬಲ್ಸ್ ಹಾಕ್ಸ್ಬಿಟ್ಟಿದ್ರು ಮನೆಗೆ. ಸೊ ಕಾಲೆಲ್ಲ ಪೇನ್ ಬಂದ್ಬಿಟ್ಟೈತೆ. ಸೊ ಇವಾಗ ಬಂದು 2 ನಿಮಿಷನೂ ಆಗಿಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದೀನಿ. ನಿದ್ದೆ ಬೇರೆ ಎಳೀತೈತೆ, ನಿದ್ದೆ ಇಲ್ಲ. ನೈಟು 12 ಗಂಟೆ 12:30 ಮಲ್ಕೊಂಡಿದ್ದು. ಬೆಳಿಗ್ಗೆ ಎದ್ದಾಗ 3 ಗಂಟೆ. ಜಸ್ಟು 2-3 ಅವರ್ಸ್ ಅಷ್ಟೇ ನಿದ್ದೆ ಆಗಿರೋದು. ಮನೆಗೆ ಬಂದ ತಕ್ಷಣ ನಿದ್ರಾದೇವಿ ಮೈ ಮೇಲೆ ಆರಿಸ್ತಾವೆ. ಸೊ ಆ್ಯಕ್ಚುಲಿ ಇವತ್ತು ಇವೆಂಟು ಇನ್ನೂ ಮುಗ್ದಿರಲಿಲ್ಲ. ಸೊ ಕ್ಲೈಂಟೇ ಪರವಾಗಿಲ್ಲ ಸರ್ ಹೊರಟ್ಬಿಡಿ, ಟೈರ್ಡ್ ಆಗಿಬಿಟ್ಟೈತೆ, ಇನ್ನೇನು ಬೇಡ ಸಾಕು, ನಮಗೂ ಆಗ್ತಾಯಿಲ್ಲ, ಫೋಟೋ ತರ್ಸ್ಕೊಳಕ್ಕಾಗಲ್ಲ ಅಂತ ಅವರೇ ಹೇಳ್ಬಿಟ್ರು. ಹೆಂಗಿದ್ರು ಫ್ಯಾಮಿಲಿ ಫೋಟೋ, ಇಂಡಿವಿಜುವಲ್ ಫೋಟೋಸ್ ಎಲ್ಲ ತೆಗ್ದು ಕ್ಲಿಯರ್ ಆಗಿತ್ತು. ಸೊ ಗೆಸ್ಟ್ಗಳೆಲ್ಲ ಅವರು ದೇವ್ರು ಕರ್ಕೊಂಬಂದಿದ್ದಾರೆಲ್ಲ ಅವರು ಊರು ಕೊಟ್ಟೋಗ್ಬಿಟ್ರು. ಸೊ ಏನೂ ಇರಲಿಲ್ಲ. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಪ್ಯಾಕ್ ಮಾಡ್ಕೊಂಡು ಬಂದ್ವಿ. ಸೊ ಬಂದು ಇವಾಗ ಡಾಟಾ ಕಾಪಿ ಹಾಕೋಣ ಅಂತ ಕೂತಿದ್ದೀನಿ. ಇನ್ನೇನೋ ಇದು ಅಪ್ಡೇಟ್ ಬೇರೆ ಕೇಳ್ತಾ ಇದೆ. ವಾಟ್ ಈಸ್ ದಿಸ್? ವಾಟ್ಸಪ್ಪು. ಸೊ ಬನ್ನಿ ನೋಡೋಣ ಎಷ್ಟು ಫೋಟೋಸ್ ತೆಗ್ದಿದ್ದೀನಿ ಇವತ್ತು ಅಂತ. ಸೊ ಗ್ಯಾಪ್ ಇಲ್ದಂಗೆ ಇವೆಂಟ್ ನಡೆದೈತಲ್ಲ, ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಗೆಸ್ಸಲ್ಲಿ ಒಂದು ನಿನ್ನೆದು ಇವತ್ತಿಂದು ಸೇರಿ ಕಮ್ಮಿ ಅಂದರೂ ಒಂದು 800 to 1200ವರೆಗೂ ಇರ್ಬೋದು ಅಂತ ಅನ್ಕೋತೀನಿ ಫೋಟೋಸು. ಸೊ ಬನ್ನಿ ನೋಡುವ ಎಷ್ಟಿದೆ ಅಂತ. ಈ ಗೆಸ್ಸಲ್ಲಿ 1000ಇಂದ 1200 ಒಳಗಡೆ. ಸೊ ಬನ್ನಿ ನೋಡೋದ ಇವಾಗ ಎಷ್ಟು ಇರ್ತದೆ. ಸೊ ನಾನು ಆವಾಗಲೇ ಹೇಳಿದೆ 1000ಇಂದ 1200 ಇರ್ಬೋದು ಅಂತ. ಸೊ ಆಜು ಬಾಜಲ್ಲಿ ನನ್ನನ್ನು ಮೀರಿಸಿ ಗೆಸ್ನ ಒಂದು 184 ಫೋಟೋಸು, ಅಂದರೆ 1384 ಫೋಟೋಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಟೋಟಲ್ಲು ಕಾರ್ಡಲ್ಲಿರೋದು 1658. ಸೊ ಅದಕ್ಕೆ ಮುಂಚೆ ಒಂದು ಸಿಂಪಲ್ ಬರ್ತ್ಡೇ ಇವೆಂಟ್ ಮಾಡಿದ್ದೆ ಅದು. ಸೊ ಇವತ್ತಿನ ಇವೆಂಟು ನಿನ್ನೆದು ಇವತ್ತಿಂದು ಟೋಟಲ್ ಇವೆಂಟ್ದು 1384 ಫೋಟೋಸ್ ಆಗಿದೆ. ಸೊ ಇದೇ ಫೋಟೋಸು. ಸೊ ಆ್ಯಕ್ಚುಲಿ ಇವತ್ತು ಇವೆಂಟು ಟಯರ್ಡ್ ಆಗಿದ್ರು ಸೊ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಸಖತ್ತಾಗಿ ಕವರ್ ಆಯಿತು ನಮಗೆ. ಸೊ ಎಲ್ಲೂ ಮಿಸ್ ಹೊಡಿಲಿಲ್ಲ. ಫ್ಯಾಮಿಲಿದೇ ಆಗಲಿ, ಆ ಇಂಡಿವಿಜುವಲ್ ಫೋಟೋಸೇ ಆಗಲಿ, ಮಕ್ಕಳದು ಎಲ್ಲರದ್ದು ಸೂಪರಾಗಿ ಸಿಕ್ತು ಫೋಟೋಸು. ಅವರು ಫುಲ್ ಖುಷಿಯಾದರು. ಎಂಜಾಯ್ ಮಾಡಿಕೊಂಡು ಇವತ್ತು ಕೆಲಸ ಮಾಡಿದ್ವಿ, ಖುಷಿಯಾಗಿ ಮಾತಾಡಿಸ್ಕೊಂಡು. ಯಾಕಂದರೆ ಆಲ್ಮೋಸ್ಟು ಈ ಗೆಸ್ಟ್ಗಳೆಲ್ಲ ಈ ಗೆಸ್ಟ್ಗಳದ್ದು ಬೇರೆ ಬೇರೆ ಇವೆಂಟು ಮಾಡಿದ್ದೀವಿ. ಸೊ ಅದರಿಂದ ಆಲ್ಮೋಸ್ಟ್ ಎಲ್ಲ ಕೆಲವ್ರು ಗೊತ್ತಿದ್ದವರು ಇದ್ರಲ್ಲ. ಸೊ ಅದರಿಂದ ನಮಗೇನು ಎಕ್ಸ್ಟ್ರಾ ಟೆನ್ಷನ್ ಆಗಲಿಲ್ಲ. ಯಾಕಂದರೆ ಎಲ್ಲದಕ್ಕೂ ಅವರು ಸಪೋರ್ಟ್ ಮಾಡೋರು, ಕರೆದಿದ ತಕ್ಷಣ ಫೋಟೋ ಬರೋರು. ಸೊ ಏನಂದರೆ ಎಲ್ಲೇ ಇವೆಂಟ್ ಆದ್ರೂ ನಾವು ಕರೆದ ತಕ್ಷಣ ಫೋಟೋಗೆ ಕೆಲವ್ರು ಬಂದ್ಬಿಡ್ತಾರೆ. ಸೊ ಅವಾಗೇನಂದರೆ ಟೆನ್ಷನ್ ಆಗೋಲ್ಲ. ಬಿಡಪ್ಪ ಆರಾಮಾಗಿ ಕೆಲಸ ಮುಗಿದ್ಬಿಡುತ್ತೆ, ಫೋಟೋಸು ಲಾಸ್ಟಲ್ಲಿ ತೆಗಿಬೇಕು, ಇನ್ನೂ ತೆಗ್ದಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ನಾವು ಏನೂ ಬಿಡಿ ಆಗಲಿಲ್ಲ. ಸ್ಟಾರ್ಟಿಂಗೆಲ್ಲ ರೆಡಿಯಾಗಿ ಬಂದಿದ್ದ ತಕ್ಷಣ ಫೋಟೋಸ್ಗೆಲ್ಲ ಬಂದುಬಿಟ್ರು. ಸೊ ಕಂಪ್ಲೀಟಾಗಿ ಮುಗಿಸಿ ಪೂಜೆಗೆಲ್ಲ ಅವ್ರಿಗೂ ಫ್ರೀ ಮಾಡಿಕೊಟ್ಬಿಟ್ವಿ. ಸೊ ಅದರಿಂದ ನಮಗೂ ಇವೆಂಟ್ ಏನು ಇವತ್ತು ರಿಸ್ಕ್ ಅಂದರೆ ಟಯರ್ಡ್ ಆಗಿದೆ ಅಷ್ಟೇ. ಬಟ್ ಫೋಟೋಸ್ ಎಲ್ಲ ಸೂಪರಾಗಿ ಸಿಕ್ತು. ಸೊ ಇವಾಗ ಕಾಪಿ ಹಾಕ್ತಾಯಿದ್ದೀನಿ, ನೋಡೋಣ ತೋರಿಸ್ತೀನಿ ಇಂಡಿವಿಜುವಲ್ ಫೋಟೋಸ್ನ. ಆದರೆ ಈ ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ, ನೋಡಿ ಹೇಗೆ ಬರುತ್ತೆ, ಹೇಗಿರುತ್ತೆ ಏನೋ ಅಂತ. ಸೊ ಈಗ ಡಾಟಾ ಕಾಪಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ಅಂತ ನೋಡೋಣ. ಸೊ ಇನ್ನು ನಮ್ಮ ಆಫೀಸರ್ಟು ಡ್ಯೂಟಿಗೆ ಹೋಗಿದ್ದಾರೆ. ನೋಡೋಣ ಇವತ್ತು ಬೇರೆ ಏನೋ ಪ್ಲ್ಯಾನ್ ಮಾಡೋಣ ಅಂತ ನಮ್ಮ ಆಕೆ ಹೇಳ್ತಿದ್ಲು, ಎಲ್ಲೋ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡೋಣ ಅಂತ. ಸೊ ನೋಡೋಣ, ಏನಾದ್ರು ಬಂದು ಹೋಗಲೇಬೇಕು ಅಂತನ ಇದ್ದಿತ್ತು ಅಂತಂದರೆ ಹೋಗೋದು, ಇಲ್ಲ ಅಂದರೆ ಹೆವಿ ಟೈರ್ಡ್ ಆಗೈತೆ. ಸೊ ಇವತ್ತು ಇನ್ನು ವೀಡಿಯೋಗಳು ಬೇರೆ ಎಡಿಟ್ ಮಾಡಬೇಕು. ಆ್ಯಕ್ಚುಲಿ ಇದೊಂದು ಆಲ್ಬಮ್ ಇದೆ, ಆಲ್ಬಮ್ ವರ್ಕ್ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ. ನಮ್ಮ ಆಫ್ ಶರ್ಟು ಅಡುಗೆ ಮಾಡಿ ಸಾಂಬಾರೆಲ್ಲ ಇದೆ, ಏನು ತೊಂದರೆ ಇಲ್ಲ. ಸೊ ಇದು ಡಾಟಾ ಕಾಪಿ ಆಗ್ತಾಯಿದೆ, ಇನ್ನು 3 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಅದಾಗಲಿ. ನಾನು ಆವಾಗಲೇ ಬಂದಿದ್ದ ತಕ್ಷಣ ಮೋಟ್ರ್ ಆನ್ ಮಾಡಿಬಿಟ್ಟಿದ್ದೆ. ಬಿಲ್ಡಿಂಗಲ್ಲಿ ನೀರು ಇರಲಿಲ್ಲ ಮನೆಗೆ. ಸೊ ನೀರು ತುಂಬಿಸೋಣ ಅಂತ ಮೋಟ್ರ್ ಆನ್ ಮಾಡಿದ್ದೆ. ನೀರು ತುಂಬೈತೆ ಎಲ್ಲೋ ಗೊತ್ತಿಲ್ವೇ, ಚೆಕ್ ಮಾಡಬೇಕು. ತುಂಬೈತೆ. ನಾನು ಯಾವಾಗಲೂ ಕ್ಯಾಪ್ ತೆಗೆದ್ಬಿಟ್ಟು ಏನು ಚೆಕ್ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಹಿಂಗೆ ಕಿವಿ ಕೊಟ್ಟರೆ ನೀರು ಬೀಳ್ತಾರ ಸೌಂಡ್ ಕೇಳಿಸುತ್ತೆ. ಕುಟ್ಕೋದ್ರೆ ಎಷ್ಟು ಖಾಲಿ ಐತೆ ಏನೋ ಅಂತ ಗೊತ್ತಾಗುತ್ತೆ. ಸೊ ಆ ಗ್ಯಾಸ್ ಮೇಲೆ ನೀರು ತುಂಬಿಸ್ತೀನಿ. ಸೊ ಇವಾಗ ಆಲ್ಮೋಸ್ಟು
90% ತುಂಬೈತೆ. ನಮಗೆ ನೀರು ಅವಶ್ಯಕತೆ ಏನು ಜಾಸ್ತಿ ಇರೋಲ್ಲ. ಅಷ್ಟು ನಾನು ಮೋಟ್ರ್ ಆನ್ ಮಾಡ್ತೀನಿ. ಇವಾಗ ತುಂಬ ಹೊಡೆದ್ಬಿಟ್ರೆ ಕಷ್ಟ. ಮೋಟ್ರ್ ಆನ್ ಮಾಡಿದ್ರೆ ಅಲಾರಾಮ್ ಇಟ್ಕೊಂಡು ಮೋಟ್ರ್ ಆನ್ ಮಾಡ್ತೀನಿ, ಯಾಕಂದರೆ ಇಷ್ಟು ನಿಮಿಷಕ್ಕೆ ತುಂಬುತ್ತೆ ಅಂತ ನನಗೊಂದು ಐಡಿಯಾ ಇದೆ. ಸೊ ಅಷ್ಟು ನಿಮಿಷಕ್ಕೆ ತುಂಬ್ಕೊಳ್ಳುತ್ತೆ ಅಂತ ಗೊತ್ತು. ಮೋಟ್ರ್ ಆಫ್ ಆಗಿದೆ. ಇವಾಗ ಏನೂ ಕೆಲಸ ಇಲ್ಲ ಸದ್ಯಕ್ಕೆ. ಹೋಗಿ ತಾಚಿ ಮಾಡಿಬಿಡ್ಬೇಕು. ಡಾಟ ಕಾಪಿ ಹಾಕ್ಬಿಟ್ಟು ಟೈಮು 5:45. ಸೊ ಆವಾಗಲೇ ಮಲಗಿಬಿಟ್ಟಿದ್ದೆ, ಸಖತ್ತಾಗಿ ನಿದ್ದೆ ಬಂದಿತ್ತು. ಸೊ ಈಗಲೂ ಕಣ್ಣು ಬಿಡೋಕ್ಕಾಯ್ತಲ್ಲ, ತಲೆ ನೋಯ್ತೈತೆ. ಅರ್ಧಂಬರ್ಧ ನಿದ್ದೆ ಮಾಡಿದ್ದಿದ್ದಕ್ಕೆ. ಸೊ ಆ್ಯಕ್ಚುಲಿ ಮಲ್ಕೊಂಡಿದ್ದೆ ಒಂದು 3/4 ಅವರ್ 1 ಅವರ್ ಅನ್ಕೋತೀನಿ. ಅದರಲ್ಲಿ ಎಷ್ಟು ಫೋನ್ ಬಂದವ ಗೊತ್ತಾ, ಹೇಳ್ತೀನಿ ನೋಡ್ರಿ. ಈಗ 1 2 3 4 5 ಫೋನ್ ಬಂದವೆ. ಮಲಗಿರೋದು 1 ಅವರಲ್ಲಿ 5 ಫೋನ್ ಬಂದವೆ. ಬರೀ ಡಿಸ್ಟರ್ಬಿಂಗ್ ನಿದ್ದೆ ಆಗೋಯ್ತು ಇವಾಗ. ಸೊ ಸರಿ ನಿದ್ದೆನೇ ಆಗಿಲ್ಲ, ತಲೆ ಬೇರೆ ನೋಯ್ತೈತೆ. ಸದ್ಯ ನನಗೆ ಸೈಲೆಂಟ್ ಮಾಡಿ ಮಲ್ಕೊಳ್ಳೋಕ್ಕೆ ಬರೋಲ್ಲ. ಸೈಲೆಂಟ್ ಮಾಡಿ ಮಲ್ಕೊಂಡ್ರೆ ಯಾರೋ ಕ್ಲೈಂಟ್ ಫೋನ್ ಮಾಡ್ತಾರೆ ಅಥವಾ ಇವೆಂಟವ್ರು ಫೋನ್ ಮಾಡ್ತಾರೆ ಅಂತ ಟೆನ್ಷನಲ್ಲೇ ಇರ್ತೀನಿ. ಸೊ ಅದಕ್ಕೆ ಫೋನ್ನ ಸೈಲೆಂಟ್ಗೆ ಇಡಲ್ಲ, ಸ್ವಿಚ್ ಆಫ್ ಮಾಡಲ್ಲ. ಸ್ವಿಚ್ ಆಫ್ ಮಾಡಿದೆ, ಸೈಲೆಂಟ್ ಮಾಡಿದೆ ಮಲ್ಕೊಂಡ್ರೆ ಈ ಥರ 16 ಸರಿ ಫೋನ್ ಮಾಡ್ತಾರೆ. ಅದು ಏನಕ್ಕೆ ಫೋನ್ ಮಾಡಿದ್ರು ಅಂತ ಗೊತ್ತಿಲ್ಲ. ನಾನು ನಿದ್ದೆಗಳಲ್ಲೇ ಮಾತಾಡಿ ಫೋನ್ ಕಟ್ ಮಾಡಿದ್ದೀನಿ. ಸೊ ಫೋನ್ ಮಾಡಿ ಏನಕ್ಕಪ್ಪ ಕತೆ ನಿಮ್ಮದು ಅಂತ ಫೋನ್ ಮಾಡಿ ಕೇಳಬೇಕು. ಏನೋ ಗಿಪ್ಪು ಅಂತ ಇರೋಂಗಿತ್ತು. ಸೊ ಗೊತ್ತೇ ಆಗಿಲ್ಲ ನನಗಂತೂ. ಸೊ ಆ ಗಾಬರಿಲೇ ಎದ್ದಿದ್ದೀನಿ ಇವಾಗ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇನ್ನೂ ನನ್ನ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್.